ಹಲೋ ಫ್ರೆಂಡ್ಸ್, ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೇನೆ. ಈಗ ನೋಡಿ, ನಮ್ಮ ಮನೆಯಲ್ಲಿರುವಂಥ ಹಸುಗಳ ಬಗ್ಗೆ ಮತ್ತು ಹಳ್ಳಿಯಲ್ಲಿ ಜೀವನ ಹೇಗೆ ನಡೆಸುತ್ತಾರೆ ಅಂತ ನಿಮಗೆ ನಾನು ತಿಳಿಸಿಕೊಡುತ್ತೇನೆ. ನಮ್ಮ ಮನೆಯಲ್ಲಿ 5 ಆಡು ಮರಿಗಳಿದ್ದಾವೆ. ಅವು ನಾವು ಇವಾಗೆ ತಗೊಂಡು ಸಾಕಿರೋದು. ಮತ್ತು ಮನೆಯಲ್ಲಿ ಒಂದು ಎಮ್ಮೆ ದೊಡ್ಡ ಕರ ಇದೆ, ದೊಡ್ಡದಾಗಿದೆ, ದಪ್ಪ ಆಗೋ ಟೈಮ್ ಬಂದಿದೆ. ಮತ್ತು ಒಂದು ಎಮ್ಮೆ ಇದೆ. ನೋಡಿ, ಎಮ್ಮೆ ಎಷ್ಟು ಚೆನ್ನಾಗಿದೆ, ನಮ್ಮದು ಒಳ್ಳೆ ಕ್ವಾಲಿಟಿ ಎಮ್ಮೆ ಇದೆ. ಮತ್ತು 2 ಆಕಳು ಇದ್ದಾವೆ, ಸಣ್ಣ ಆಕಳು ಕರುಗಳು ಇದ್ದಾವೆ. ಮತ್ತು ಒಂದು ಜೆರ್ಸಿ ಆಕಳಿದೆ. ಇದು ನಮಗೆ ಡೈಲಿ ಹಾಲನ್ನು ಹಿಂಡ್ತದೆ, ಇವಾಗ ಕರಿತದೆ. ನೋಡಿ ಎಷ್ಟೊಂದು ಸ್ಮೂತಾಗಿದೆ, ಅಷ್ಟೊಂದು ಚೆನ್ನಾಗಿದೆ. ಈ ಥರ ನಾವು ಹಾಲುಗಳನ್ನು ಕರಿತಾ ಇದ್ದೀವಿ. ಮತ್ತು ಸ್ವಚ್ಛಾಗಿ ಕ್ಲೀನ್ ಮಾಡಿ ಕೈಲೇ ಹಾಲನ್ನು ಕರಿತಾ ಇದ್ದೀವಿ. ನಾವು ಯಾವುದೇ ಮಷೀನನ್ನು ಇಟ್ಕೊಂಡಿಲ್ಲ, ಯಾಕಂದರೆ ಮನೆಯಲ್ಲಿ ನಮಗಿರೋದು ಈ ಕರಿತಾ ಇರೋದು ಹಸು ಒಂದೇ, ಜೆರ್ಸಿ ಆಕಳು. ಆದ ಕಾರಣ ನಾವು ಕೈಲೇ ಕರಿತಾ ಇದ್ದೀವಿ. ಜಾಸ್ತಿ ಆಕಳು ದನಗಳು ಇದ್ದರೆ ಜಾಸ್ತಿ ಕೈಲೇ ಕರೀಲಿಕ್ಕೆ ಆಗಲ್ಲ, ಅದಕ್ಕೆ ಮಷೀನನ್ನು ಇಟ್ಕೋತಾರೆ. ನಾವು ಯಾವ ಮಷೀನನ್ನು ಇಟ್ಕೊಂಡಿಲ್ಲ, ಇವಾಗ ಮಾತ್ರ ನಾನು ಕೈಲೇ ಕರಿತಾ ಇರೋದು. ಮುಂದೆ ಏನಾದರೂ ನಮಗೆ ಬಂದರೆ ನೋಡಬೇಕು. ನೋಡಿ, ನಮ್ಮದು ಎಮ್ಮೆ ಎಷ್ಟೊಂದು ಚೆನ್ನಾಗಿದೆ. ಮತ್ತು ಅದಂಥ ಒಂದು ಕರ ದೊಡ್ಡದಾಗಿದೆ ಕೂಡ, ಅದನ್ನು ದೊಡ್ಡದಾಗಿ ಗಬ್ಬ ಆಗೋ ಸ್ಟೇಜಿಗೆ ಬಂದಿದೆ. ನಾವು ಮನೆ ಮುಂದೆನೇ ಇಲ್ಲೇ ಕಟ್ಟೋದು, ಇಲ್ಲೇ ನಮ್ಮ ಮನೆ ಮುಂದೆನೇ ನಾವು ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ. ಎಲ್ಲ ಗಿಡಗಳಿದ್ದಾವೆ, ಹೂವಿನ ಗಿಡ ಇದೆ, ಮತ್ತು ಸಖತ್ತಾಗಿ ಜಾಗ ಇದೆ. ಮತ್ತು ನಮ್ಮದು ಸಣ್ಣ ಸಿಂಪಲ್ಲಾಗಿ ಇರೋಂಥ ಶೆಡ್ಡನ್ನು ಮಾಡಿದ್ದೀವಿ. ಸಿಂಪಲ್ಲಾಗಿರೋಂಥ ಶೆಡ್ಡನ್ನು ನೋಡಿ, ಯಾವುದೇ ಖರ್ಚು ಮಾಡಿಲ್ಲ. ನಾವು ಮೇಲೆ ಪತ್ರಾಸ್ ಹಾಕಿದ್ದೀವಿ, ಸೊಪ್ಪು ಕಟ್ಟಿ ನಾವು ಏನೂ ಹಾಕಿಲ್ಲ. ಸ್ವಲ್ಪ ಹಳೆ ಪತ್ರಾಸ್ ಇದ್ದು ಒಂದು ಕಡೆ ಹಾಕಿದ್ದೀವಿ, ಇನ್ನೊಂದು 2 ಕಡೆ ನಾವು ಹಾಗೆ ಶೆಡ್ ನೈಟ್ ಅಂತ ಬರುತ್ತಲ್ಲ, ಅದನ್ನು ಕಟ್ಟಿದ್ದೀವಿ. ಆಮೇಲೆ ಮತ್ತು ಆಡುಗಳಿಗೆ ನಾವು ಏನೂ ಬಹಳ ಖರ್ಚು ಮಾಡಿಲ್ಲ. ಒಂದು ಸೇಫ್ಟಿಗೆ ಅಂತ ಒಂದು ತಂತಿ ಜಾಳಿಗೆ ಮಾತ್ರ ಹಾಕಿದ್ದೀವಿ. ಬೇರೆ ಯಾವ ನಾಯಿ ನರಿ ಮತ್ತು ತೋಳ ಏನು ಖರ್ಚು ಮಾಡಬಾರ್ದು ಅಂದ್ಕೊಂಡು ಜಾಳಿಗೆ ಹಾಕಿದ್ದೀವಿ. ಅದು ಬಿಟ್ಟು ನಾವು ಏನೂ ಮಾಡಿಲ್ಲ ಖರ್ಚು. ಹಾಗೆ ಬಿಡ್ತೇವೆ, ಮರಿಗಳನ್ನು ಒಳಗೆ ಹಾಗೆ ಬಿಡ್ತೇವೆ. ಅವು ಹಾಗೆ ತಿಂದ್ಕೊಂಡು ಉಣ್ಕೊಂಡು ಹಾಗೆ ಆಟ ಆಡ್ಕೊಂಡು ಇರ್ತವೆ, ಫ್ರೀಯಾಗೇ ಇರ್ತವೆ. ಆ ಥರ ಇದ್ದಿದ್ದಕ್ಕಾಗಿ ನಮಗೂ ಒಳ್ಳೆಯದು ಅನ್ನಿಸ್ತಿದೆ. ಅವು ಫ್ರೀಯಾಗಿ ಇರಬೇಕು. ಕಟ್ ಹಾಕಿದರೆ ಸರಿಯಾಗಿ ಅವು ಊಟ ತಿನ್ನಲ್ಲ. ನೋಡಿ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಮತ್ತು ನಾವು ಒಂದು ಮಷೀನ್ ಇಟ್ಕೊಂಡಿದ್ದೀವಿ ಮೇವು ಕಟ್ ಮಾಡಲಿಕ್ಕೆ. ಮೇವು ಕಟ್ ಮಾಡೋದು ಅತಿ ಒಳ್ಳೆಯದು. ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಮೇವು ಕಟ್ ಯಾವ ಥರ ಮಾಡ್ತೀವಿ ಅಂತ ತೋರಿಸಿದ್ದೀನಿ, ನೋಡಿ ಅದನ್ನು ನೋಡಿ. ನೀವು ಮೇವು ಕಟ್ ಮಾಡೋದನ್ನು ನೋಡಿ. ನಮಗೆ ಎಷ್ಟೋ ದೊಡ್ಡದಾದರೂ ಮೇವು ಅದರಲ್ಲಿ ನಾವು ಕಟ್ ಮಾಡಿ ಹಾಕಿದರೆ ನಮ್ಮ ಹಸುಗಳು ಚೆನ್ನಾಗಿ ತಿಂತವೆ, ಚೆನ್ನಾಗಿ ತಿಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ತವೆ. ಹೀಗೆ ಹಳ್ಳಿ ಜೀವನ ನಮಗೆ ಅಷ್ಟೊಂದು ಒಳ್ಳೆಯದನಿಸಿದೆ. ನೋಡಿ, ನೀವು ಯಾವ ಥರ ಇದ್ದೀರಿ ಅಂತ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳಿ. ನಮಗೆ ಯಾವುದೂ ಕಷ್ಟವೇ ಇಲ್ಲ. ನಮ್ಮ ಹೊಲದಲ್ಲಿ ಇರುವಂಥದ್ದು ನಾವು ಎಲ್ಲ ಹಣ್ಣು ಹಂಪಲನ್ನು ತಿಂದ್ಕೊಂಡು ಹಸು ಮತ್ತು ಆಡು ಈ ಥರ ನಾವು ಏನೋ ಇಟ್ಕೊಂಡು ನಮಗೆ ಮಜಾ ಅನ್ನಿಸ್ತಿದೆ. ಈ ಥರ ಇರಬೇಕು ಅನ್ನಿಸ್ತಿದೆ. ಇದೇ ಥರ ಇದ್ದೀವಿ ಕೂಡ. ಮುಂದಿನ ದಿನಗಳಲ್ಲಿ ಇನ್ನೂ ಸುಧಾರಣೆ ಮಾಡಬೇಕು, ಮಾಡ್ತೇವೆ. ಮತ್ತು ನಿಮಗೆ ನಾನು ಇದೇ ಥರ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ನಿಮ್ಮದು ನಮಗೆ ಏನು ಅಂತ ಅರ್ಥ ಆಗಲ್ಲ, ನೀವು ನಮಗೆ ಕಮೆಂಟ್ ಮಾಡಿ, ಮೆಸೇಜ್ ಹಾಕಿ, ನಿಮಗೆ ಏನು ಅನ್ನಿಸ್ತಿದೆ ಹೇಳಿ. ನನಗೆ ಇದೇ ಥರ ಇರಬೇಕಿತ್ತು ಅಂತ ಹೇಳಿ, ನಾವು ಅದೇ ಥರ ಚೇಂಜಸ್ ಮಾಡ್ತೀವಿ. ಮತ್ತು ಇಲ್ಲ ನಮ್ಮದು ಇಷ್ಟ ಆಗಿದ್ದರೆ ಇಷ್ಟ ಅಂತ ಹಾಕಿ. ಓಕೆನಾ? ಬಾಯ್.